ಮೈಸೂರು ಹಾಗೂ ಬನ್ನೂರು ಭಾಗದ ಕಬ್ಬು ಬೆಳೆ ಗ್ರಾಮಗಳನ್ನು ಎಂಆರ್ಎನ್ ಪಾಂಡವಪುರ ಸಕ್ಕರೆ ಕಾರ್ಖಾನೆಗೆ ಹಂಚಿಕೆ ಮಾಡುವಂತೆ ಒತ್ತಾಯಿಸಿ ಮಂಡ್ಯ ಜಿಲ್ಲೆ ಎಡಿಸಿ ಮತ್ತು ಕೃಷಿ ಸಚಿವರಾದ ಚೆಲುವರಾಯಸ್ವಾಮಿ ಪಿಎರವರಿಗೆ ಕರ್ನಾಟಕ ರಾಜ್ಯ ರೈತ ಸಂಘದ ಮೈಸೂರು ಜಿಲ್ಲಾಧ್ಯಕ್ಷ ಬನ್ನೂರು ನಾರಾಯಣ್ ಮನವಿ ಪತ್ರ ಸಲ್ಲಿಸಿದರು. ಕಬ್ಬು ಬೆಳೆಗಾರರು ಬನ್ನೂರು ಭಾಗದಲ್ಲಿ ಅಥವಾ ಮಂಡ್ಯ ಭಾಗದಲ್ಲಿ ತೊಂದರೆಗೀಡಾದಾಗ ಒಬ್ಬರಿಗೊಬ್ಬರು ಒಪ್ಪಂದ ಮಾಡಿಕೊಂಡು ಸರ್ಕಾರ ಮತ್ತು ಜಿಲ್ಲಾಡಳಿತ ಈ ಕಡೆಯಿಂದ ಆ ಕಡೆ ತಗೊಳ್ಳೋದು, ಆ ಕಡೆಯಿಂದ ಈ ಕಡೆ ತಗೊಳ್ಳೋದು, ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಾರೆ. ಇಲ್ಲಿ ಕಾರ್ಖಾನೆ ಇದೇ ಜಾಗ. ಈಗ ನಮ್ಮಲ್ಲಿ ಎರಡವಾಗಿ ಕಬ್ಬಿದೆ. ಹಂಗಾಗಿ ನಿಮ್ಮ ಸಚಿವರು ಇಲ್ಲಿ ಕಾರ್ಖಾನೆಗಳು ಅಲ್ಲಿ ಬರಲಿಕ್ಕೆ ಒಂದು ನಿರ್ಬಂಧ ಆಗಿದೆ. ಏನಂದ್ರೆ ಒಂದು ಸ್ಟೇ ತಗೊಂಡವ್ರೆ, ನಮ್ಮ ಜೂರಿಸ್ಡಿಕ್ಷನ್ ಬರಬಾರ್ದು. ಆ ನಿರ್ಬಂಧವನ್ನ ತೆರವುಗೊಳಿಸಬೇಕು ಅನ್ನೋದು ಒಂದು. ಎರಡನೇದಾಗಿ ಈ ತೆರವುಗೊಳಿಸೋದ್ರಿಂದ ಒಬ್ಬರಿಗೊಬ್ಬರಿಗೆ ಕಮಿಟ್ಮೆಂಟ್ ಏನಿರ್ತದೆ ಅದು ಸಹಕಾರಿಯಾಗುತ್ತೆ. ಇಲ್ಲ ಅಂದ್ರೆ 18 ತಿಂಗಳು 20 ತಿಂಗಳು 2018 ಮತ್ತು 2013 ಬೆಂಕಿ ಹಾಕಿದ್ವಿ ನಮಗೆ 20 ಲಕ್ಷ ಟನ್ ಕಬ್ಬು ಬೆಳೆಗಾರರು ತೊಂದರೆಗೀಡಾಗಿದ್ರೆ ಅವರು ಯಾರೇ ಬಂದು ತಗೊಳ್ಳೋಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಮತ್ತೆ ಹಿಂದೆ ಕಬ್ಬು ಹೋಗ್ಲಿಕ್ಕೆ ರಾಜ್ಯ ಸರ್ಕಾರ ಮತ್ತು ಕೃಷಿ ಸಚಿವರು ಒಂದು ನಿಟ್ಟಿನ ಕಾನೂನು ವ್ಯವಸ್ಥೆಯನ್ನು ಮಾಡಬೇಕು. ಈ ನಿಟ್ಟಿನಲ್ಲಿ ಮಾಡಿದಾಗ ಏನಾಗ್ತದೆ, ನಾವು ಬ್ಯಾಂಕ್ನಲ್ಲಿ ಸಾಲ ತಗೊಂಡಿದ್ರೆ 12-13 ತಿಂಗಳ ಒಳಗಡೆ ಕಬ್ಬು ಅಂದ್ರೆ 15 ದಿನದಲ್ಲಿ ಪೇಮೆಂಟ್ ಆಗುತ್ತೆ, ನಾವು ತೀರಿಸಲಿಕ್ಕೆ ಅನುಕೂಲ ಆಗುತ್ತೆ. ಈ ಸಂದರ್ಭದಲ್ಲಿ ಮೈಸೂರು ಹಾಗೂ ಟಿ ನರಸೀಪುರ ತಾಲೂಕಿನ ಬನ್ನೂರು ಹೋಬಳಿ ಭಾಗದಿಂದ ಹಲವಾರು ರೈತ ಮುಖಂಡರುಗಳು ಭಾಗಿಯಾಗಿದ್ದರು.